ರೆಕಾರ್ಡ್ ಆಗ್ತಿರುತ್ತೆ ಸರ್, ರೆಕಾರ್ಡ್ ಆಗ್ತಿದೆ ಇವಾಗ. ಮೈಕ್ ಹಾಕ್ಕೊಂಡಿದ್ದೀನಿ. ಸೊ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೆವ್ ರೈಡರ್ ಕನ್ನಡ. ಸೊ ಇವತ್ತು ಒಂದು ಸ್ಪೆಷಲ್ ಗಾಡಿ. ಸೊ ಈ ಗಾಡಿ ಯಾವುದಂತ ಗೊತ್ತಿರುತ್ತೆ ನಿಮಗೆ. ಇನ್ ಕೇಸ್ ಗೊತ್ತಿಲ್ದಿರೋರಿಗೆ, ಇದು ಬಂದು ಟ್ರಯಮ್ದು ಸ್ಪೀಡ್ 400. ಸೊ ಇದು ಆವಾಗಲೇ ವೀಡಿಯೋ ಮಾಡಿದ್ದೆ ನಾನು, ಟ್ರಯಮ್ದು ವೀಡಿಯೋ ಮಾಡಿದ್ದೆ. ಬದ್ದೇನು ಏನಾಯಿತು ಅಂದರೆ, ನನ್ನ ಇನ್ಸ್ಟಾ 360 ಕ್ಯಾಮ್ರಲ್ಲಿ ನಾನು ಟೈಮ್ ಲ್ಯಾಪ್ಸಿಗೆ ಹಾಕ್ಬಿಟ್ಟಿದ್ದೆ. ಸೊ ನನ್ನ ಎಷ್ಟು ಫುಟೇಜ್ ಇದೆಯೋ ಎಲ್ಲ ಟೈಮ್ ಲ್ಯಾಪ್ಸಲ್ಲೇ ಆಗಿಬಿಟ್ಟಿದೆ. ಸೊ ಅದೇ ಬೇಜಾರು, ಎಲ್ಲ ಟೈಮ್ ಲ್ಯಾಪ್ಸ್ ಫುಟೇಜ್ ಆಗಿಬಿಟ್ಟಿದೆ. ಸೊ ಈ ಗಾಡಿ ಬಂದು 400cc ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಸೊ ನಾನು ತುಂಬ ಇಂಟು ಸ್ಪೆಸಿಫಿಕೇಷನ್ಸ್ ಹೋಗಲ್ಲ. ಸೊ ನಾನು ನಿಮಗೆ ಓಡಿಸಿ ತೋರಿಸ್ತೀನಿ. ಸೊ ಫ್ಯೂಲ್ ಹಾಕ್ಸ್ಬೇಕು, 1 ಪಾಯಿಂಟ್ ಇದೆ ಫ್ಯೂಲು. ಸೊ ನೀವು ಯಾವುದೇ ಗೇರಲ್ಲಿರಲಿ ಸಿಕ್ಕಾಪಟ್ಟೆ ಫುಲ್ ಆಗುತ್ತೆ ಗಾಡಿ. ತೋರಿಸ್ತೀನಿ ನೋಡಿ. ನೀವು 6th ಗೇರಲ್ಲಿ ಕೊಡ್ರಿ, ಇನ್ಸ್ಟೆಂಟ್ ಪವರ್. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ 120. ಸೊ ಗಾಡಿ ಮಾತ್ರ ಬಾಂಬ್ ಗಾಡಿ ಇದು. ಸೊ ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಇನ್ನೊಂದು 30,000 ಎಕ್ಸ್ಟ್ರಾಗೆ ಇನ್ನೊಂದು ಇದು ಸ್ಪೆಷಲ್ ಎಡಿಷನ್ ಯಾವುದೋ ಬರುತ್ತೆ ಅನಿಸುತ್ತೆ, ಡ್ಯುಯಲ್ ಎಕ್ಸಾಸ್ಟ್, ಅಂದರೆ ಡ್ಯುಯಲ್ ಟಿಪ್ ಎಕ್ಸಾಸ್ಟ್ ಅದರದ್ದು. ಸೊ ಗಾಡಿ ಮಾತ್ರ ಸೂಪರಾಗಿದೆ. ಸೊ ನಮ್ಮ ಗ್ಯಾಂಗಲ್ಲಿ, ಸೊ ಇವಾಗ ಸದ್ಯಕ್ಕೆ ನಮ್ಮ ಗ್ಯಾಂಗಲ್ಲಿ ಎರಡು 400cc ಗಾಡಿ ಇರೋದು. ಸೊ ಇದು ಸ್ಪೀಡ್ 400, ಆಮೇಲೆ ಹಿಮಾಲಯನ್ ಒಂದು. ಸೊ ಗಾಡಿ ಮಾತ್ರ ಏನು ಹೇಳೋಕ್ಕೂ ಆಗಲ್ಲ. ಸೊ ನನಗೆ ಎಲ್ಲ ಫುಟೇಜ್ ಎಲ್ಲ ಟೈಮ್ ಲ್ಯಾಪ್ಸ್ ಆಡಿರೋದಕ್ಕೆ ಬೇಜಾರಾಗ್ಬಿಡೈತೆ. ಸೊ ಬಾಯ್ಸ್ ಎಲ್ಲ ಹೋಗಿದ್ರು ಮುಂದೆ, ಕ್ಯಾಚಪ್ ಆಗಬೇಕು ನಾನು. ಸೊ ಬೆಳಗ್ಗೆ ಈ ರೋಡ್ ಫುಲ್ಲು ಮಂಜಿತ್ತು, ಸಿಕ್ಕಾಪಟ್ಟೆ ಮಂಜಿತ್ತು, ಏನೂ ಕಾಣಿಸ್ತಿರ್ಲಿಲ್ಲ. ಸೊ ಹಂಗೆ ನಾವು ಗಾಡಿ ಓಡಿಸ್ಕೊಂಡು ಬಂದಿರೋದು ಇದು. ಸೊ ಅದ್ರ ಫುಟೇಜ್ ಬರುತ್ತೆ, ಫುಟೇಜ್ ನೋಡಿರ್ಬೋದು ನೀವು ಆಲ್ರೆಡಿ. ಸೊ ಎಲ್ಲ ಬಾಯ್ಸ್ ಅಲ್ಲಿ ಹೋಗ್ತಿದ್ದಾರೆ. ಆದರೆ ಈ ಇನ್ಸ್ಟೆಂಟ್ ಪವರ್ ಡೆಲಿವರಿ ಹೆಂಗೆ ಕೊಡುತ್ತೋ ಅದೇ ಥರ ಫ್ಯೂಲ್ ಕನ್ಸಂಪ್ಷನು ಅಷ್ಟೇ. ಸಿಕ್ಕಾಪಟ್ಟೆ ಬೇಗ ಕನ್ಸಂಪ್ಷನ್ ಜಾಸ್ತಿ ಇದೆ ಇದ್ರದ್ದು. ಸೊ ನನ್ನ ಫ್ರೆಂಡಿಗೆ ಕೇಳಬೇಕು ಆ್ಯಾವ್ರೇಜ್ ಎಷ್ಟು ಬಂತು, ಆ್ಯಾವ್ರೇಜ್ ಚೆಕ್ ಮಾಡಿದಾಗ ಎಷ್ಟು ಬಂತು ಫ್ಯೂಲ್ ಎಫಿಷಿಯನ್ಸಿ ಅಂತ.
ಗಾಡಿ ಮಾತ್ರ ಬಾಂಬ್ ಗಾಡಿ ಇದು. ಸೊ ರೆಕಾರ್ಡಿಂಗ್ ಇದೆಯಾ ಇಲ್ವಾ ಅಂತ ನೋಡ್ತಾನೇ ಇರಬೇಕು ಈ ಗಾಡೀಲಿ ನಾನು. ಆರಾಮು 120 ರೀಚ್ ಆಗ್ಬಿಡುತ್ತೆ. ಸೊ ಐ ಆಮ್ ನಾಟ್ ಫುಲ್ಲಿ ಟೆಸ್ಟಿಂಗ್ ಇಟ್ಸ್ ಪೊಟೆನ್ಷಿಯಲ್. ಯಾಕಂದರೆ ಅಷ್ಟು ಫ್ರೀ ಸ್ಪೇಸು ಸಿಗ್ತಿಲ್ಲ ನಮಗೆ ಅಷ್ಟು ಟೆಸ್ಟ್ ಮಾಡೋಕ್ಕೆ. ಗಾಡಿ ಮಾತ್ರ ಸಖತ್ ಗಾಡಿ. ಸ್ವಲ್ಪ ವೈಬ್ರೇಷನ್ಸ್ ಇದೆ ಬಿಕಾಸ್ ದಟ್ ಈಸ್ ಡ್ಯೂ ಟು ದಿ ನಂಬರ್ ಪ್ಲೇಟ್ ಹೋಲ್ಡರು. ಸ್ವಲ್ಪ ಗರ್ರಂತ ಇದು ಸೌಂಡ್ ಕೇಳಿಸ್ತಿರ್ಬೋದು. ಸೊ ಇಲ್ಲಿ ಲೋ ಫ್ಯೂಲ್ ಇಂಡಿಕೇಶನು ಬಂದಿದೆ ಇಲ್ಲಿ. ಸೊ 1 ಪಾಯಿಂಟ್ ಇದೆ. ಸೊ ಈ ಗಾಡಿದು ಬೇಸ್ ಮಾತ್ರ ಸಖತ್ತು. ಈ ಗಾಡಿ ಸೌಂಡಿಗೆ ಎಲ್ಲ ತಿರುಗಿ ನೋಡ್ತಾರೆ. ಸೊ ಫ್ಯೂಲ್ ಅಪ್ ಹಾಕ್ಸ್ಬೇಕು. ಬಸವಾ, ನಿಂದಕ್ಕೆ ನಾರ್ಮಲಾ? ಪವರ್ ಇಲ್ಲ ಅಂತೆ. ಇದು ಇಲ್ಲಿಂದ ಸೌಂಡ್ ಬರ್ತಿದೆ. ನಂಬರ್ ಪ್ಲೇಟು ನೋಡಿ, ಇವಾಗ ಸೌಂಡ್ ಇಲ್ಲ, ಇವಾಗ ಸೌಂಡ್ ಇದೆ. ಸೊ ಈಸಿ ಟು ಮನೂವರ್ ದಿಸ್ ವೆಹಿಕಲ್. ಆಮೇಲೆ ವೆಯ್ಟ್ ಬ್ಯಾಲೆನ್ಸು ಸಖತ್ತಾಗಿದೆ ಈ ಗಾಡೀಲಿ. ಪರ್ಫೆಕ್ಟ್ ವೆಯ್ಟ್ ಬ್ಯಾಲೆನ್ಸ್ ಮಾಡಿದ್ದಾರೆ. ಸೊ ಆರಾಮಾಗಿ ಕಾರ್ನರಿಂಗೆಲ್ಲ ಆರಾಮಾಗಿ ಮಾಡ್ಬೋದು. ಸೊ ನನ್ನ ಗಾಡೀಲಿ 5ನೇ ಗೇರಲ್ಲಿ ಓಡಿಸಿ ರೂಢಿ. ಸೊ ಅದಕ್ಕೆ ನಾನು 6ನೇ ಗೇರ್ ಇದೆಯಾ ಇಲ್ವ ಅಂತಲೇ ಅಸಂಪ್ಷನ್ ಇಲ್ಲ. ಇನ್ಸ್ಟೆಂಟ್ ಫುಲ್ಲು. ಈ ಗಾಡಿ ಮಾತ್ರ ಈ ಸೆಗ್ಮೆಂಟ್ ಕಿಲ್ಲರ್, 400cc ಸೆಗ್ಮೆಂಟ್ ಕಿಲ್ಲರ್ ಅಂತ ನನ್ನ ಒಪಿನಿಯನ್. ಯಾಕಂದರೆ ನಾನು NS 400 ಓಡಿಸಿಲ್ಲ, ಡಾಮಿನರ್ ಓಡಿಸಿದ್ದೀನಿ. ಬಟ್ ದೆನ್ ಡಾಮಿನರಲ್ಲಿ ಸಿಕ್ಕಾಬಡೆ ವೈಬ್ರೇಷನ್ಸು. ಇದರ ಮಿನಿಮಮ್ ವೈಬ್ರೇಷನ್ಸ್. ಗಾಡಿ ಮಾತ್ರ ಅಲ್ಟಿ ಗಾಡಿ. ಸೊ ನಾನು ಎಷ್ಟೊಂದು ಏನಂತಾರೆ ವಿಚಾರ ತಿಳಿಸ್ಕೊಟ್ಟೆ ನಾನು. ಬಟ್ ದೆನ್ ಎಲ್ಲ ಟೈಮ್ ಲ್ಯಾಪ್ಸ್ ಆಗ್ಬಿಟ್ಟಿದೆ. ಸೊ ಅದನ್ನು ಟ್ರೈ ಮಾಡ್ತೀನಿ. ಟೈಮ್ ಲ್ಯಾಪ್ಸು ಹೆಂಗಾದರೂ ಕನ್ವರ್ಟೆಡ್ ಟು ಅ ನಾರ್ಮಲ್ ವೀಡಿಯೋ. ಅದು ಏನೋ ಇದ್ದರೆ ಫುಟೇಜ್ ಹಾಕ್ತೀನಿ. ಆದರೆ ಗಾಡಿ ಮಾತ್ರ ಸಕ್ಕತ್ ಗಾಡಿ. ಸೊ ನಾನು ಈ ಗಾಡಿ ಆಲ್ರೆಡಿ ಓಡಿಸಿದ್ದೀನಿ ಹೈವೇಯಲ್ಲಿ.
ಬಟ್ ದೆನ್ ಅವಾಗ ಹೊಸ ಗಾಡಿ ಆಗಿತ್ತು, ಬ್ರೇಕಿಂಗ್ ಪೀರಿಯಡಲ್ಲಿತ್ತು. ಸೊ ಅದಕ್ಕೆ ಅಷ್ಟೊಂದು ಪೊಟೆನ್ಷಿಯಲ್ ಟೆಸ್ಟ್ ಮಾಡೋಕ್ಕಾಗಿಲ್ಲ. ಬಟ್ ದೆನ್ ಇವಾಗ ಪೂರ್ತಿ ಎಲ್ಲ ಅನ್ಲಾಕ್ ಆಗಿರೋದೆ. ಸೊ ಇವಾಗ ಲೆಟ್ಸ್ ಡೂ. ಸ್ವಲ್ಪ ಸ್ಲೋ ಮಾಡ್ಕೊತೀನಿ, ಯಾಕಂದರೆ ಫ್ಯೂಲ್ ಡಾಟೇ ತೋರಿಸ್ತಿಲ್ಲ. ಸೊ ಫ್ಯೂಲೇ ತೋರಿಸ್ತಿಲ್ಲ. ಸೊ ಟ್ರೈ ಮಾಡೋಣ. ಐ ವಿಲ್ ಕೀಪ್ ಇಟ್ ಸಿಂಪಲ್. ಬಿಕಾಸ್ ನನ್ನ ಗಾಡೀಲಿ ಈ ಫ್ಯೂಲ್ ಪಂಪ್ ಏನಾಗ್ಬಿಡುತ್ತೆ, ವಿತೌಟ್ ಫ್ಯೂಲು ಅಂದರೆ ಇಲ್ಲಾಂದರೆ ಲೋ ಫ್ಯೂಲು. ಸೊ ಒಂದು ಗಾಡೀಲಿ ರೆಕಮೆಂಡ್ ಏನು ಮಾಡ್ತಾರಂದರೆ ರಿಸರ್ವ್ ಲೆವೆಲ್ ರೀಚ್ ಆಗಿದ ತಕ್ಷಣ ಫ್ಯೂಲ್ ಅಪ್ ಮಾಡಿ, ಇಲ್ಲಾಂದರೆ ಫ್ಯೂಲ್ ಪಂಪು ಹಾಳಾಗತ್ತೆ ಅಂತ. ಸೊ ನನ್ನ ಗಾಡೀಲಿ ಏನಾಗುತ್ತೆ ಅಂದರೆ ನನ್ನ ಟ್ಯಾಂಕ್ ಒಳಗಡೆ ಇಲ್ಲ ಫ್ಯೂಲ್ ಪಂಪು. ಸೊ ನಂದು ಏನು ಮಾಡಿಬಿಟ್ಟಿದ್ದಾನೆ, ಆಚೆ ಕಡೆ ಕೊಟ್ಬಿಟ್ಟಿದ್ದಾನೆ. ಸೊ ನಂದೇನೋ ಪ್ರಾಬ್ಲಮ್ ಬರೋದಿಲ್ಲ. ಅದೇ ಅಡ್ವಾಂಟೇಜು. ಪವರ್ ಬೇಕಂತಾನೆ. ಪವರ್ ಇಲ್ಲ, ಫುಲ್ ಲೋ ಇದೆ. ಎಷ್ಟು 500? ಏನೂ ಇಲ್ಲ, ತೋರಿಸ್ತಾನೆ ಇಲ್ಲ.